ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು 2000 ವರ್ಷಗಳ ಹಿಂದಿನ ದೇವಾಲಯದ ಬಗ್ಗೆ ತಿಳಿಯೋಣ. ಹೌದು, ಈ ದೇವಾಲಯವಿರುವುದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟೇಶ್ವರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಅಸೋಡು ಗ್ರಾಮದಲ್ಲಿ. ಈ ಗ್ರಾಮದಲ್ಲಿರುವ ಬೆಂಕಿಕಾನ್ ನಂದಿಕೇಶ್ವರ ದೇವಾಲಯವು ಅತ್ಯಂತ ಸುಪ್ರಸಿದ್ಧ ಹಾಗೆ ಅತೀವ ಶಕ್ತಿಶಾಲಿ ದೇವಾಲಯ. ಹೆಸರೇ ಹೇಳುವಂತೆ ಬೆಂಕಿಕಾನ್ ಅಂದ್ರೆ ಬೆಂಕಿನ ಕಣ್ಣಂತ. ಅಷ್ಟೊಂದು ಪವರ್ಫುಲ್ ಇಲ್ಲಿನ ನಂದಿಕೇಶ್ವರ. ಇದು ಒಂದು ಶ್ರದ್ಧಾ ಕೇಂದ್ರವಾಗಿದ್ದು ಸಾವಿರಾರು ಭಕ್ತಾದಿಗಳ ಭಕ್ತಿ ಕೇಂದ್ರವೂ ಹೌದು. ಇಲ್ಲಿ ನೆಲೆಸಿರುವ ನಂದಿಕೇಶ್ವರನ ಪವಾಡಗಳ ಸಾಕಷ್ಟು ಸತ್ಯ ಸಂಗತಿಗಳು ಇವೆ. ಒಮ್ಮೆ ಬ್ರಿಟಿಷ್ ಮಹಾರಾಣಿ ಇಲ್ಲಿನ ದೈವದ ಪವಾಡ ಮತ್ತು ಇಲ್ಲಿನ ಪಾತ್ರಿಗಳ ಭಕ್ತಿಯನ್ನ ವ್ಯಂಗ್ಯ ಮಾಡಿ, ನಿಮ್ಮ ದೇವರಲ್ಲಿ ಅಷ್ಟೊಂದು ಶಕ್ತಿ ಇದ್ರೆ ಪಾತ್ರಿಗಳಾದ ನೀವು ಕುದಿಯುವ ಎಣ್ಣೆಯ ಕೊಪ್ಪರಿಕೆಗೆ ಹಾರಬೇಕು, ಆದ್ರೆ ನಿಮಗೆ ಏನು ಕೂಡ ಆಗಬಾರದು ಅಂದ್ರಂತೆ. ನಂದಿಕೇಶ್ವರ ದೇವರಲ್ಲಿ ಗಾಢವಾದ ನಂಬಿಕೆ ಇಟ್ಟಿದ್ದ ಪಾತ್ರಿಗಳು ಮಹಾರಾಣಿಯ ಷರತ್ತಿಗೆ ಸಮ್ಮತಿಸುತ್ತಾರೆ. ಅದರಂತೆ ಪಾತ್ರಿಗಳು ಕುದಿಯುವ ಎಣ್ಣೆಯ ಕೊಪ್ಪರಿಕೆಗೆ ಹಾರುತ್ತಾರೆ. ಆದ್ರೆ ಪಾತ್ರಿಗಳಿಗೆ ಏನು ಆಗೋದಿಲ್ಲ. ಯಾವಾಗ ಪಾತ್ರಿಗಳು ಎಣ್ಣೆಯಿಂದ ಮೇಲೆದ್ದು ತಮ್ಮ ತಲೆಯ ಕೂದಲನ್ನ ಬಿಡಿಸಿ ಎದ್ದು ಬಂದಾಗ ಸುತ್ತಲೂ ನಿಂತಿದ್ದ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಎಣ್ಣೆ ಬಿದ್ದು ಅಧಿಕಾರಿಗಳು ಓಡಿ ಹೋದರಂತೆ. ಹಾಗೆಯೇ ಬ್ರಿಟಿಷ್ ಮಹಾರಾಣಿಯು ಬೆಂಕಿಕಾನ್ ನಂದಿಕೇಶ್ವರ ಶಕ್ತಿಯ ಸತ್ಯದರ್ಶನ ಕಂಡು ದೇವರಿಗೆ ಮುಂಗಾಲು ಗೆಜ್ಜೆ ಮಾಡಿಸಿಕೊಟ್ರು. ಹಾಗೆ ಪಾತ್ರಿಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನ ಮಾಡಿಸಿಕೊಟ್ಟರು. ನಂದಿಕೇಶ್ವರನ ವಿಗ್ರಹಕ್ಕೆ ಮಾಡುವ ಹೂವಿನ ಅಲಂಕಾರ ಅತ್ಯಂತ ಮನಮೋಹಕ. ಇನ್ನು ನಂದಿಕೇಶ್ವರನ ರಕ್ಷಣೆಗೆ ಬಾಗಿಲು ಬೊಬ್ಬರಿಯ ಇಲ್ಲಿ ನೆಲೆ ನಿಂತಿದ್ದಾನೆ. ಇನ್ನು ದೇವಾಲಯದ ಆವರಣದಲ್ಲಿ ಕಲ್ಲು ಕುಟಿಕ ದೇವರ ಚಿಕ್ಕ ಗುಡಿ ಇದೆ. ಇಂತಹ ದೇವಾಲಯದಲ್ಲಿ ಪ್ರತಿ ವರ್ಷ 4 ದಿನಗಳ ಕಾಲ ಜಾತ್ರೆ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ನಂದಿಕೇಶ್ವರನ ಆಶೀರ್ವಾದವನ್ನ ಪಡೆಯುತ್ತಾರೆ. ಭಕ್ತಾದಿಗಳು ಈ ಜಾತ್ರೆಯನ್ನ ಹಬ್ಬ ಅಂತಲೂ ಕೂಡ ಕರೆಯುವ ವಾಡಿಕೆ ಇದೆ. ಈ ಜಾತ್ರೆಯಲ್ಲಿ ಗಂಡೆ ಸೇವೆ, ಹಾಲು ಹಬ್ಬ, ಶೇಡಿ ಸೇವೆ, ಢಕ್ಕೆ ಬಲಿ ಹಾಗೂ ತುಲಭಾರ ನಡೆಯುತ್ತೆ. ಈ 4 ದಿನಗಳ ಕಾಲ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಇನ್ನು ಇಲ್ಲಿ ಹಣ್ಣು ಕಾಯಿ ಮಾಡಿಸಲು ಜನರು ಸಾಲು ಸಾಲಾಗಿ ನಿಲ್ಲುತ್ತಾರೆ. ನಂತರ ನಂದಿಕೇಶ್ವರ ಆಶೀರ್ವಾದವನ್ನ ಪಡೆಯುತ್ತಾರೆ. ನೀವು ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂದಿಕೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇನೆ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.